Hello everyone. In this video we can learn about the carbohydrates. So in this chapter we can learn about what are the classification and open and ring structure of glucose, fructose, ring structure of maltose, sucrose and lactose, partial representation of structure of cellulose, starch and glycogen, and carbohydrates as a source of energy. So these are the topics can be covered in this video. Let's see. So first, what are carbohydrates? First see what are the carbohydrates. The carbohydrates are a group of naturally occurring carbonyl compounds. There may be aldehydes or ketones that also contain several hydroxyl groups. They are most abundant organic molecules in nature and also referred as saccharides. The carbohydrates which are soluble in water and sweet in taste are called as the sugars. So once again I can repeat that carbohydrates are a group of naturally occurring carbonyl compound. ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಏನಾಗುತ್ತೆ, ಒಂದು ನ್ಯಾಚುರಲಿ ಅಕರಿಂಗ್ ಕಾರ್ಬನಿಲ್ ಕಾಂಪೌಂಡ್ಸ್ ಆಗುತ್ತೆ. ಸೊ ಕಾರ್ಬನಿಲ್ ಕಾಂಪೌಂಡ್ ಇಟ್ ಮೇ ಬಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್, ಆಲ್ಡಿಹೈಡ್ಸ್ ಆಗಿರ್ಬೋದು ಅಥವಾ ಕೀಟೋನ್ಸ್ ಆಗಿರ್ಬೋದು. ದೇ ಮೇ ಬಿ ಕಂಟೈನ್ ಸೆವೆರಲ್ ಹೈಡ್ರಾಕ್ಸಿಲ್ ಗ್ರೂಪ್. ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಹೈಡ್ರಾಕ್ಸಿಲ್ ಗ್ರೂಪ್ಸ್ಗಳು ಇರುತ್ತೆ. ಅಂದರೆ ನಂಬರ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇರುತ್ತೆ. ಹೈಡ್ರಾಕ್ಸಿಲ್ ಗ್ರೂಪ್ ಅಂದ್ರೆ ಏನು, OH ಗ್ರೂಪ್. ದೇ ಆರ್ ದ ಮೋಸ್ಟ್ ಅಬಂಡೆಂಟ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇನ್ ನೇಚರ್ ಅಂಡ್ ಆಲ್ಸೋ ಬಿ ರೆಫರ್ಡ್ ಆಸ್ ಸ್ಯಾಕರೈಡ್ಸ್. ಸೊ ಇವು ನೇಚರಲ್ಲಿ ನಮಗೆ ಜಾಸ್ತಿಯಾಗಿ ಸಿಗುತ್ತೆ, ಅಬಂಡೆಂಟ್ ಆಗಿ ಸಿಗುತ್ತೆ ಅಂಡ್ ಆಲ್ಸೋ ಬಿ ಕಾಲ್ಡ್ ಆಸ್ ಸ್ಯಾಕರೈಡ್ಸ್. ದೀಸ್ ಕಾರ್ಬೋಹೈಡ್ರೇಟ್ಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಸ್ಯಾಕರೈಡ್ಸ್ ಅಂತಾನೂ ಕರೀತಾರೆ. ಸೊ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಅಂಡ್ ಸ್ವೀಟ್ ಇನ್ ಟೇಸ್ಟ್ ಆರ್ ಕಾಲ್ಡ್ ಆಸ್ ಶುಗರ್ಸ್. ಯಾವ ಕಾರ್ಬೋಹೈಡ್ರೇಟ್ಗಳು ವಾಟರ್ ಸಾಲ್ಯುಬಲ್ ಆಗುತ್ತೆ ಅಂಡ್ ಸ್ವೀಟ್ ಇನ್ ಟೇಸ್ಟ್, ಸ್ವೀಟ್ ಟೇಸ್ಟ್ ಕೊಡುತ್ತೋ ಅವನ್ನ ಏನಂತ ಕರೀತಾರೆ, ಶುಗರ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್, ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಕಾರ್ಬೋಹೈಡ್ರೇಟ್? ಅಂದ್ರೆ ಕಾರ್ಬೋಹೈಡ್ರೇಟ್ ನ ಸ್ಟ್ರಕ್ಚರ್ ಹೇಗಿರುತ್ತೆ, ವಾಟ್ ಆರ್ ದ ಕಾಂಪೋನೆಂಟ್ಸ್ ಅಂಡ್ ವಾಟ್ ಆರ್ ದ ಬಾಂಡ್ಸ್ ಪ್ರೆಸೆಂಟ್ ಇನ್ ದಟ್ ಕಾರ್ಬೋಹೈಡ್ರೇಟ್ಸ್ ಅಂತ ನೋಡ್ತಾ ಹೋಗೋದಾದ್ರೆ, ಫಸ್ಟ್ಲಿ ದ ಕಾರ್ಬೋಹೈಡ್ರೇಟ್ ಕನ್ಸಿಸ್ಟ್ ಆಫ್ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಇದರಲ್ಲಿ ಏನಿರುತ್ತೆ, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ ಇರುತ್ತೆ. So the general empirical structure of carbohydrate is CH2ON. So this is the empirical structure of carbohydrate. There are organic compound organized in the form of aldehydes or ketones with multiple hydroxyl group coming off the carbon chain. So ಅಂದ್ರೆ ಇಲ್ಲೇನಾಗುತ್ತೆ, ಈ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಇನ್ ದ ಫಾರ್ಮ್ ಆಫ್ ಆಲ್ಡಿಹೈಡ್ ಅಥವಾ ಕೀಟೋನ್ ಅಲ್ಲಿ ಇರುತ್ತೆ ವಿತ್ ಮಲ್ಟಿಪಲ್ ಹೈಡ್ರಾಕ್ಸಿಲ್ ಗ್ರೂಪ್. ನಾನು ಆಗಲೇ ಹೇಳಿದೆ, ಇದರಲ್ಲಿ ಕಾರ್ಬನಿಲ್ ಕಾಂಪೌಂಡ್ಸ್ ಅಂದ್ರೆ ಆಲ್ಡಿಹೈಡ್ ಅಥವಾ ಕೀಟೋನ್ ಇರುತ್ತೆ ವಿತ್ ನಂಬರ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇರುತ್ತೆ. ಸೊ ದೀಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ದ ಕಾರ್ಬೋಹೈಡ್ರೇಟ್ ಆರ್ ಸಿಂಪಲ್ ಶುಗರ್ಸ್ ಕಾಲ್ಡ್ ಆಸ್ ಅ ಮಾನೋಸ್ಯಾಕರೈಡ್ಸ್. ಅಂದ್ರೆ ಈ ಕಾರ್ಬೋಹೈಡ್ರೇಟ್ಗಳು ಏನಾಗುತ್ತೆ, ನಂಬರ್ ಆಫ್ ಕಾರ್ಬನ್ ಆಟಮ್ ಇರುತ್ತೆ, ಹೈಡ್ರೋಜನ್ ಆಟಮ್ ಇರುತ್ತೆ. ಈ ತರ ಕಾರ್ಬನ್ ಹೈಡ್ರೋಜನ್ ಆಟಮ್ಗಳು ನಂಬರ್ ಆಫ್ ಸಿಂಪಲ್ ಶುಗರ್ಸ್ ಹೇಳ್ಬಿಟ್ಟು ಮೋನೋಸ್ಯಾಕರೈಡ್ಸ್. ಸಿಂಪಲ್ ಶುಗರ್ಸ್ ಏನಂತ ಕರೀತಾರೆ, ಮೋನೋಸ್ಯಾಕರೈಡ್ಸ್ ಅಂತ ಕರೀತಾರೆ. ಈ ತರದಾದ ಮೋನೋಸ್ಯಾಕರೈಡ್ಗಳು ಕಂಬೈನ್ ಆಗಿ ಒಂದು ಲಾರ್ಜರ್ ಕಾರ್ಬೋಹೈಡ್ರೇಟ್ಸ್ ನ ಫಾರ್ಮ್ ಮಾಡುತ್ತೆ. ಎ ಮೊನೋಸ್ಯಾಕರೈಡ್ ಕ್ಯಾನ್ ಬಿ ಎ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್. ಅದನ್ನ ಇದು ಮೊನೋಸ್ಯಾಕರೈಡ್ ಅಂತ ಹೇಳಿದ್ನಲ್ಲ, ಈ ಮೊನೋಸ್ಯಾಕರೈಡ್ ಏನಂತ ಕರೀತಾರೆ, ಮೊನೋಸ್ಯಾಕರೈಡ್ಸ್ ನ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ದ ಕಾರ್ಬೋಹೈಡ್ರೇಟ್ಸ್ ಅಂತ ಕರೀತಾರೆ. ಈ ತರ ಮೊನೋಸ್ಯಾಕರೈಡ್ಸ್ಗಳು ಇಟ್ ಮೇ ಬಿ ಎ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್. ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಆಗಿತ್ತು ಅಂತಂದ್ರೆ ಅದನ್ನ ಆಲ್ಡೋಸ್ ಅಂತ ಕರೀತಾರೆ. ಆರ್ ಪಾಲಿಹೈಡ್ರಾಕ್ಸಿ ಕೀಟೋನ್ ಆಗಿತ್ತು ಅಂತಂದ್ರೆ ಅದನ್ನ ಏನಂತ ಕರೀತಾರೆ, ಕೀಟೋ ಶುಗರ್ಸ್ ಅಂತ ಕರೀತಾರೆ. ಸೊ ದ ಕಾರ್ಬೋಹೈಡ್ರೇಟ್ ಕ್ಯಾನ್ ಬಿ ನ್ಯಾಚುರಲಿ ರೆಪ್ರೆಸೆಂಟೆಡ್ ಇನ್ ಎನಿ 3 ಫಾರ್ಮ್ಸ್: ಓಪನ್ ಚೈನ್ ಸ್ಟ್ರಕ್ಚರ್, ಹೆಮಿ ಅಸಿಟೈಲ್ ಸ್ಟ್ರಕ್ಚರ್ ಅಂಡ್ ಹ್ಯಾವಾರ್ಡ್ ಸ್ಟ್ರಕ್ಚರ್. ಕಾರ್ಬೋಹೈಡ್ರೇಟ್ಗಳನ್ನು ನಾವು 3 ಮೈನ್ ಫಾರ್ಮ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಯಾವ್ದಾದಂದ್ರೆ ಒಂದು ಓಪನ್ ಚೈನ್ ಸ್ಟ್ರಕ್ಚರ್, ಇನ್ನೊಂದು ಹೆಮಿ ಅಸಿಟೈಲ್ ಸ್ಟ್ರಕ್ಚರ್, ಇನ್ನೊಂದು ಹ್ಯಾವಾರ್ಡ್ ಸ್ಟ್ರಕ್ಚರ್. ಸೊ ದೀಸ್ ಆರ್ ದ 3. ಏನೇನು ಓಪನ್ ಚೈನ್ ಸ್ಟ್ರಕ್ಚರ್ ಅಂದ್ರೆ, ಇಟ್ ಈಸ್ ಅ ಲಾಂಗ್ ಸ್ಟ್ರೈಟ್ ಚೈನ್ ಫಾರ್ಮ್ ಕಾರ್ಬೋಹೈಡ್ರೇಟ್ಸ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಕಾರ್ಬನ್ ನಡುವೆ ಏನಾಗ್ತದೆ, ಲಿಂಕ್ ಬರ್ತಾ ಹೋಗುತ್ತೆ. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಗಳು ಸೇರ್ಬಿಟ್ಟು ನಮಗೆ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಇದನ್ನೇನಂತ ಕರಿತೀವಿ, ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಹೆಮಿ ಅಸಿಟೈಲ್ ಸ್ಟ್ರಕ್ಚರ್. ಸೊ ಹಿಯರ್ ದ ಫಸ್ಟ್ ಕಾರ್ಬನ್ ಆಫ್ ಆಲ್ ದ glucose condenses with OH group of 5th carbon atom to form a ring structure. ಅಂದ್ರೆ ಇಲ್ಲಿ ಸೀರೀಸ್ ಆಫ್ ಕಾರ್ಬನ್ ಚೈನ್ ಬರುತ್ತೆ. ಈ ಕಾರ್ಬನ್ ಚೈನ್ ನಡುವೆ ಏನಾಗ್ತಿದೆ, ಒಂದು ಮತ್ತೆ 5ನೇ ಕಾರ್ಬನ್ ನಡುವೆ, ಫಸ್ಟ್ ಕಾರ್ಬನ್ ಮತ್ತೆ 5ನೇ ಕಾರ್ಬನ್ ನಡುವೆ ಒಂದು ರಿಂಗ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಸೊ ರಿಂಗ್ ಸ್ಟ್ರಕ್ಚರ್ ಏನಂತ ಕರೀತಾರೆ, ಹೆಮಿ
ಅಸಿಟಲ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಅದೇ ರೀತಿ ಹೆವಾರ್ಡ್ ಸ್ಟ್ರಕ್ಚರ್ ಅಂತ ಬರುತ್ತೆ. ಹೆವಾರ್ಡ್ ಸ್ಟ್ರಕ್ಚರ್ ಅಂದರೆ ಪೈರನೋಸ್ ರಿಂಗ್, ಪೈರನೋಸ್ ಅಂದರೆ 5 ಮೆಂಬರ್ಡ್ ರಿಂಗ್ ಇರುತ್ತಲ್ಲ, 5 ಮೆಂಬರ್ಡ್ ರಿಂಗ್ ಅಲಾಂಗ್ ವಿತ್ ಆಕ್ಸಿಜನ್, ಇದನ್ನ ಏನಂತ ಕರೀತಾರೆ, ಹೆವಾರ್ಡ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಈ ಥರನೂ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಲೆಟ್ಸ್ ವಿ ಸಿ ದ ಪ್ರಾಪರ್ಟೀಸ್ ಆಫ್ ಕಾರ್ಬೋಹೈಡ್ರೇಟ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತ ನೋಡಿದಾಗ, ಫಸ್ಟ್ ಒಂದು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬೋಹೈಡ್ರೇಟ್ ಅಲ್ಲಿ ಸ್ಟೀರಿಯೋ ಐಸೋಮರಿಸಮ್ ಅಂತ ಬರುತ್ತೆ. ಸೊ ಸ್ಟೀರಿಯೋ ಐಸೋಮರಿಸಮ್ ಅಂತ ಬಂದಾಗ ದ ಕಾಂಪೌಂಡ್ ಹ್ಯಾವಿಂಗ್ ದ ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ ಬಟ್ ದ ಡಿಫರ್ ಇನ್ ದ ಸ್ಪೇಷಿಯಲ್ ಕಾನ್ಫಿಗರೇಷನ್. ಸೊ ಸ್ಟೀರಿಯೋ ಐಸೋಮರಿಸಮ್ ಅಂದರೆ ಯಾವುದೇ ಕಾಂಪೌಂಡು ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ ಇರುತ್ತೆ, ಬಟ್ ಅದ್ರದ್ದು ಅರೇಂಜ್ಮೆಂಟ್ ಆಫ್ ಕಾರ್ಬನ್ ಆಟಮ್ ಅಥವಾ ಅರೇಂಜ್ಮೆಂಟ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ ಏನಿರುತ್ತಲ್ಲ, ಸೊ ಡಿಫರೆನ್ಸ್ ಇರುತ್ತೆ. ಇದನ್ನೇನಂತ ಕರೀತಾರೆ, ಸ್ಟೀರಿಯೋ ಐಸೋಮರಿಸಮ್ ಅಂತ ಕರೀತಾರೆ. ಸೊ ಅದೇ ರೀತಿ ಆಪ್ಟಿಕಲ್ ಆಕ್ಟಿವಿಟಿ. ಆಪ್ಟಿಕಲ್ ಆಕ್ಟಿವಿಟಿ ಇಟ್ ಇಸ್ ದ ರೊಟೇಷನ್ ಆಫ್ ಫ್ಲೇಮ್ ಪೋಲರೈಸ್ಡ್ ಲೈಟ್ ಫಾರ್ಮಿಂಗ್ ಪ್ಲಸ್ ಗ್ಲೂಕೋಸ್ ಅಂಡ್ ಮೈನಸ್ ಗ್ಲೂಕೋಸ್. ಅಂದರೆ ಆಪ್ಟಿಕಲ್ ಆಕ್ಟಿವಿಟಿ ಮೇಲೆ ಹೇಳೋದಾದ್ರೆ, ಯಾವಾಗ ಆ ಲೈಟ್, ಯಾವಾಗ ಫ್ಲೇಮ್ ಪೋಲರೈಸ್ಡ್ ಲೈಟು ಈ ಗ್ಲೂಕೋಸ್ನಲ್ಲಿ ಪಾಸ್ ಆದಾಗ, ಸೊ ಪಾಸಿಟಿವ್ ಗ್ಲೂಕೋಸ್ ಅಥವಾ ನೆಗೆಟಿವ್ ಗ್ಲೂಕೋಸ್ನ ಲೈಟ್ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಇಸ್ ಆಪ್ಟಿಕಲ್ ಆಕ್ಟಿವಿಟಿ ಅಂತ ಕರೀತಾರೆ. ಅಂದರೆ ಈ ರೊಟೇಷನ್ ಆಫ್ ಫ್ಲೇಮ್ ಪೋಲರೈಸ್ ಲೈಟ್, ಈಗ ಗ್ಲೂಕೋಸ್ನಲ್ಲಿ ನಮಗೆ ಲೈಟ್ ಪಾಸ್ ಆದಾಗ, ಫ್ಲೇಮ್ ಪೋಲರೈಸ್ ಲೈಟ್ ಪಾಸ್ ಆದಾಗ ಇಟ್ ಫಾರ್ಮ್ಸ್ ದ ಪಾಸಿಟಿವ್ ಪ್ಲಸ್ ಗ್ಲೂಕೋಸ್ ಆ್ಯಂಡ್ ಮೈನಸ್ ಗ್ಲೂಕೋಸ್. ಇದನ್ನ ಏನಂತ ಕರಿತೀವಿ, ಆಪ್ಟಿಕಲ್ ಆಕ್ಟಿವಿಟಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಡೈಅಸ್ಟಿರೋ ಐಸೋಮರ್ಸ್. ಸೊ ದೀಸ್ ಕಾರ್ಬೋಹೈಡ್ರೇಟ್ ಕ್ಯಾನ್ ಈಸಿಲಿ ಫಾರ್ಮ್ ಡೈಅಸ್ಟಿರೋ ಐಸೋಮರ್ಸ್. ಡೈಅಸ್ಟಿರೋ ಐಸೋಮರ್ಸ್ ಅಂತಂದರೆ ಇಟ್ ಈಸ್ ಅ ಕಾನ್ಫಿಗರೇಷನ್ ಚೇಂಜ್ ವಿತ್ ರಿಗಾರ್ಡ್ ಟು C2, C3, C4 ಇನ್ ದ ಗ್ಲೂಕೋಸ್. ಅಂದರೆ ಈಗ ಕಾರ್ಬನ್ ಚೈನ್ ಇರುತ್ತೆ ಅಂತಂದರೆ, ಈ ಕಾರ್ಬನ್ ಚೈನ್ ಸ್ಟ್ರಕ್ಚರ್ನ ನಾನು ಲಾಸ್ಟಲ್ಲಿ, ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಏನು ಡೈಅಸ್ಟಿರೋಮರ್ಸ್ ಅಂದರೆ ಕಾರ್ಬನ್ ಚೈನಿನ ಕಾಂಪೌಂಡ್ನಲ್ಲಿ, ಕಾರ್ಬನ್ ಚೈನಲ್ಲಿ ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್ನಲ್ಲಿ ಗ್ಲೂಕೋಸ್ನಲ್ಲಿ ಏನು ಚೇಂಜಸ್ ಇರುತ್ತೆ, ಕಾನ್ಫಿಗರೇಷನ್ ಚೇಂಜು, ಅದನ್ನು ಹೇಳೋದು ಡೈಅಸ್ಟಿರೋಮ ಐಸೋಮರ್ಸ್. ನೆಕ್ಸ್ಟ್ ಎನೋಮರಿಸಮ್. ಎನೋಮರಿಸಮ್, ದ ಕಾರ್ಬೋಹೈಡ್ರೇಟ್ಸ್ ಕ್ಯಾನ್ ಶೋ ದ ಎನೋಮರಸ್. It is the spatial configuration with respect to the first carbon atom in the aldoses and the second carbon in the ketoses. Okay, let's see what are the chemical properties of carbohydrates. So chemical properties anta nodta hodre, ozone formation, it is a main chemical property of carbohydrate. Ozone are carbohydrate derivative when sugars are react with an excess of phenyl hydrogen. Phenyl hydrogen, excess of phenyl hydrogen jothe carbohydrate react ಆದಾಗ ನಮಗೆ ಗ್ಲೂಕೋಸೋಸನ್ ಫಾರ್ಮ್ ಆಗುತ್ತೆ. ದಟ್ ಮೀನ್ಸ್ ಓಸೋಸೋನ್ ಫಾರ್ಮ್ ಆಗುತ್ತೆ. ಸೊ ಇದು ಒಂದು ಕೆಮಿಕಲ್ ಪ್ರಾಪರ್ಟಿ. ನೆಕ್ಸ್ಟ್ ಬೆನೆಡಿಕ್ಸ್ ಟೆಸ್ಟ್ ಅಂತ ಬರುತ್ತೆ. ಬೆನೆಡಿಕ್ಸ್ ಟೆಸ್ಟ್ ಅಲ್ಲಿ ಏನಾಗುತ್ತೆ, ರೆಡ್ಯೂಸಿಂಗ್ ಶುಗರ್ ವೆನ್ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ ಆಲ್ಕಲಿ ಗೆಟ್ಸ್ ಕನ್ವರ್ಟೆಡ್ ಟು ಪವರ್ಫುಲ್ ರೆಡ್ಯೂಸಿಂಗ್ ಸ್ಪೀಸೀಸ್ ನೋನ್ ಆಸ್ ಈನ್ ಡಯಾಲ್ಸ್. ಈನ್ ಡಯಾಲ್ಸ್ ಅಂದರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ ಅಲಾಂಗ್ ವಿತ್ ಡಯಾಲ್ಸ್. ಡಯಾಲ್ಸ್ ಅಂದರೆ ಏನಾಗುತ್ತೆ, ಎರಡು OH ಗ್ರೂಪ್ ಅಡ್ಜಸೆಂಟ್ ಆಗಿ ಬಾಂಡ್ ಆಗಿರುತ್ತೆ, ಈನ್ ಡಯಾಲ್ಸ್ ಫಾರ್ಮ್ ಆಗುತ್ತೆ. ಆ್ಯಂಡ್ ವೆನ್ ಬೆನೆಡಿಕ್ಟ್ ರಿಯೇಜೆಂಟ್ ಸೊಲ್ಯೂಷನ್ and reducing sugars are heated together, the solution changes its color to orange red or brick red. ಅಂದರೆ ಇಲ್ಲಿ ಏನಾಗ್ತದೆ, ಈ ಗ್ಲೂಕೋಸ್ ಸೊಲ್ಯೂಷನ್ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್ ಸೊಲ್ಯೂಷನ್ ನಾವು ಯಾವಾಗ ಬೆನೆಡಿಕ್ಟ್ ರಿಯೇಜೆಂಟ್ ಜೊತೆಗೆ ಹಾಕಿದಾಗ, ರಿಯೇಜೆಂಟ್ ಜೊತೆ ಹಾಕಿ ಹೀಟ್ ಮಾಡಿದಾಗ ಅದ್ರ ಕಲರ್ ಚೇಂಜ್ ಆಗುತ್ತೆ. ಕಲರ್ ಹೇಗೆ ಚೇಂಜ್ ಆಗುತ್ತೆ, ಆರೆಂಜ್ ರೆಡ್ ಆಗಿ. ಇನಿಷಿಯಲಿ ಅದು ಬೇರೆ ಕಲರ್ ಇರುತ್ತೆ, ಕಲರ್ಲೆಸ್ ಇರುತ್ತೆ, ಅದೇನಾಗುತ್ತೆ ಆರೆಂಜ್ ರೆಡ್ ಅಥವಾ ಬ್ರಿಕ್ ರೆಡ್ ಆಗಿ ಚೇಂಜ್ ಆಗುತ್ತೆ. ಸೊ ಅಂಡ್ ಆಲ್ಸೋ ದ ಆಕ್ಸಿಡೇಷನ್. ಸೊ ದ ಕಾರ್ಬೋಹೈಡ್ರೇಟ್ ಕ್ಯಾನ್ ಅಂಡರ್ಗೋಸ್ ಆಕ್ಸಿಡೇಷನ್. ದಟ್ ಮೀನ್ಸ್ ಮೊನೋಸ್ಯಾಕರೈಡ್ಸ್ ಆರ್ ರೆಡ್ಯೂಸಿಂಗ್ ಶುಗರ್ಸ್. ಮೊನೋಸ್ಯಾಕರೈಡ್ಸ್ ಅಂದರೆ ಏನಾಗುತ್ತೆ, ರೆಡ್ಯೂಸಿಂಗ್ ಶುಗರ್ಸು. ಇಫ್ ದೇರ್ ಕಾರ್ಬೊನಿಲ್ ಗ್ರೂಪ್ಸ್ ಆಕ್ಸಿಡೈಸ್ ಟು ಗಿವ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇನ್ ಬೆನೆಡಿಕ್ಸ್ ಟೆಸ್ಟ್. So in Benedict's test, D-glucose is oxidized to D-gluconic acid. Thus, glucose is converted as a reducing sugar. ಸೊ ಇದು ಮೊನೋಸ್ಯಾಕರೈಡ್ ಒಂದು ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿಬೋದು. ಇದನ್ನ ಹೇಗೆ ಪ್ರೂವ್ ಮಾಡ್ಬೋದು ಅಂದರೆ, ಇನ್ ಬೆನೆಡಿಕ್ಸ್ ಟೆಸ್ಟಲ್ಲಿ ಏನು ಮಾಡ್ತೀವಿ ಅಂತಂದರೆ, ಡಿ ಗ್ಲೂಕೋಸನ್ನು ನಾವು ಹೀಟ್ ಆಕ್ಸಿಡೈಸ್ ಮಾಡಿದಾಗ, ಡಿ ಗ್ಲೂಕೋಸನ್ನು ಆಕ್ಸಿಡೈಸ್ ಆದಾಗ ಏನಾಗುತ್ತೆ, ಡಿ ಗ್ಲುಕೋನಿಕ್ ಆ್ಯಸಿಡ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಇದರಿಂದ ನಮಗೆ ಏನಾಗುತ್ತೆ, ಮೊನೋಸ್ಯಾಕರೈಡ್ ಒಂದು ರೆಡ್ಯೂಸಿಂಗ್ ಶುಗರ್ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ರಿಡಕ್ಷನ್ ಟು ಆಲ್ಕೋಹಾಲ್ಸ್ ಆಗುತ್ತೆ. ಸೊ ಹೇಗೆ ರಿಡಕ್ಷನ್ ಆಗುತ್ತೆ, ರಿಡಕ್ಷನ್ ಟು ಆಲ್ಕೋಹಾಲ್ಸ್. ದ C double bond O groups in open chain form
of carbohydrate can be reduced to alcohol by sodium borohydride. Sodium borohydride ಇಂದ ಈಗ ಏನಾಗುತ್ತೆ, ಈ ಕಾರ್ಬೊನಿಲ್ ಗ್ರೂಪ್ ಆಫ್ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇದೆಯಲ್ಲ, ಇದು ರೆಡ್ಯೂಸ್ ಆಗುತ್ತೆ ಬೈ ಯೂಸಿಂಗ್ ಸೋಡಿಯಂ ಬೋರಹೈಡ್ರೈಡ್ NaBH4. ಇದರಿಂದ ನಮಗೆ ಕೆಟಲಿಟಿಕ್ ಹೈಡ್ರೋಜಿನೇಷನ್ ಆಗುತ್ತೆ. ಕೆಟಲಿಟಿಕ್ ಹೈಡ್ರೋಜಿನೇಷನ್ ಆಗಿ ಆಲ್ಡಿಟಾಲ್ಸ್ ಫಾರ್ಮ್ ಆಗುತ್ತೆ. ಆಲ್ಡಿಟಾಲ್ಸ್ ಅಂದ್ರೆ ಇಲ್ಲಿ ಆಲ್ಡಿಹೈಡ್ ಅಲಾಂಗ್ ವಿತ್ ಆಲ್ಕೋಹಾಲಿಕ್ ಗ್ರೂಪ್ ಇರುತ್ತೆ. ಸೊ ಇದು ರಿಡಕ್ಷನ್ ಟು ಆಲ್ಕೋಹಾಲ್ಸ್ ಅಂದ್ರೆ ಆಲ್ಡಿಹೈಡ್ ಇಂದ ಏನಾಗ್ತಿದೆ ಆಲ್ಕೋಹಾಲ್ ಆಗಿ ಸಿ ಡಬಲ್ ಬಾಂಡ್ ಗ್ರೂಪ್ ಏನಾಗ್ತಿದೆ, ಸೊ ರಿಡ್ಯೂಸ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ಸೊ ದೀಸ್ ಆರ್ ದ ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಏನು, ಒಂದು ಓಝೋನ್ ಫಾರ್ಮೇಷನ್ ಆಗುತ್ತೆ. ಸೊ ಬೆನೆಡಿಕ್ಸ್ ಟೆಸ್ಟ್ ಇಂದ ನಮಗೆ ಏನು ಗೊತ್ತಾಗುತ್ತೆ, ಸೊ ದೀಸ್ ಆರ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಗೊತ್ತಾಗುತ್ತೆ. ಸೊ ಅದೇ ರೀತಿ ಆಕ್ಸಿಡೇಷನ್ ಆಗೋದು ಗೊತ್ತಾಗುತ್ತೆ ಅಂಡ್ ರಿಡಕ್ಷನ್ ಟು ಆಲ್ಕೋಹಾಲ್ಸ್. ದೀಸ್ ಆರ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಕಾರ್ಬೋಹೈಡ್ರೇಟ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದರದ್ದು ಕ್ಲಾಸಿಫಿಕೇಶನ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.